ನಮಸ್ಕಾರ ಸರ್, ಸಂದಾಗಿದ್ದೀರಾ? ಓ ಎಲ್ಲ ಆರಾಮಪ್ಪ. ನಿಮ್ಮ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅನ್ನೋ ವಿಷಯ ಇದೆಯಲ್ಲ, ಅದೊಂದೇ ನಮ್ಮ 108 ಸಮಸ್ಯೆಗೆ ಔಷಧಿ ಇದ್ದಾಗೆ. ಅಯ್ಯೋ ದೊಡ್ಡ ಮಾತು ಸರ್. ಅಂದಾಗೆ ಎಲ್ಲ ವ್ಯವಸ್ಥೆ ಆಯ್ತೇನಪ್ಪ ಶಿವು? ಹ್ಞೂ ಕಣ, ಎಲ್ಲ ವ್ಯವಸ್ಥೆನೂ ಆಗೈತೆ. ಕ್ಯಾಸ್ನ ನಿಮಗೆ ಮದುವೆಗೆ ಮುಂಚೆ ಕೊಡ್ಬೇಕಾ, ಮದುವೆ ಆದ್ಮೇಲೆ ಕೊಡ್ಬೇಕಾ, ಮದುವೆ ಮಂಟಪದಲ್ಲಿ ಕೊಡ್ಬೇಕಾ, ನೀವು ಹೇಳ್ದಂಗೆ ಕೊಡ್ತೀವಿ. ಒಡವೆನೂ ರೆಡಿ ಆಗತ್ತೆ. ಆಮೇಲೆ ಕಾರ್ ಬಗ್ಗೆ ವಿಚಾರಿಸ್ದೆ. ಅವ್ರು ಹೇಳಿದ್ರು ಕಾರ್ ಬೇಗ ಕೊಡೋಕ್ಕಾಗಿಲ್ಲ ಅಂತ, ಅದಕ್ಕೆ ಬುಕ್ ಮಾಡಿವ್ನಿ. ಪರವಾಗಿಲ್ಲ ಶಿವು, ನಾನು ಹೇಳ್ದಂಗೆ ಚಿನ್ನ ಕಾರು ಕೊಡೋದಲ್ದೆ 10 ಲಕ್ಷ ಕ್ಯಾಶು ಇಷ್ಟು ಬೇಗ ಹೊಂದಿಸಿದ್ಯಲ್ಲ, ಗ್ರೇಟ್ ನೀನು. ಹತ್ತು ಲಕ್ಷ ಅಲ್ಲ ಸರ್, 5 ಲಕ್ಷ ಹೇಳಿದ್ದು. ಏನು ಶಿವು ತಮಾಷೆ ಮಾಡ್ತಾ ಇದೀಯಾ? ನೀನು ಅವತ್ತು ನಮ್ಮ ಮನೆಗೆ ಬಂದಾಗ ನಾನು ನನ್ನ ಹೆಂಡತಿ ಕೇಳಿದ್ದಕ್ಕೆ ನೀನು ಒಪ್ಕೊಂಡಿದ್ದು 5 ಲಕ್ಷ ಕ್ಯಾಶ್ ಅಲ್ಲಪ್ಪ, 10 ಲಕ್ಷ ಕ್ಯಾಶು. ಸರ್ 5 ಲಕ್ಷ ಕ್ಯಾಶು, 50 ಗ್ರಾಮ್ ಬಂಗಾರ, ಆಮೇಲೆ ಒಂದು ಕಾರು ಅಂತಲ್ಲ ಸರ್ ಒಪ್ಕೊಂಡಿರೋದು. ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ನಾನು ಹೇಳ್ತಾ ಇರೋದು? ಅಯ್ಯೋ ಮಕ್ಕಳವ, ಇಲ್ಲ ಸರ್, ನಿಮ್ಮನ್ನ ಸುಳ್ಳು ಹೇಳೋ ಜನ ಅಂತ ನಾನು ಹೇಳ್ತಿಲ್ಲ. ಮತ್ತೆ 10 ಲಕ್ಷ ಅಂತ ಹೇಳಿ ಇವಾಗ 5 ಲಕ್ಷ ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ತಾನೇ ಅರ್ಥ. ಜೀವ ಹೋಗಂತ ಪರಿಸ್ಥಿತಿ ಬಂದ್ರು ನೀತಿ ನಿಯತ್ತು ನಿಜನ ಬಿಡದೆ ಬದುಕದೆ ಇರೋದಕ್ಕೆ ಆ ದೇವರು ನಮ್ಮನ್ನ ಈ ಸ್ಥಿತಿನಲ್ಲಿ ಇಟ್ಟಿದ್ದಾನೆ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ ನಮ್ಮ ಬಾಯಿಗೆ ಹುಳ ಬೀಳುತ್ತಪ್ಪ. ಸರ್ ನೀವು ಆಟೋ ನೊಂದ್ಕೋಬೇಡಿ, ನನಗೆ ಮಾತೆಲ್ಲ ಕೇಳಕ್ಕೆ ಹಾಕಿಲ್ಲ. ನಾನೇ ಎಲ್ಲೋ ತೆಪ್ಪಾಗಿ ತಿಳ್ಕೊಂಡು 5 ಲಕ್ಷ ಅನ್ಕೊಬಿಟ್ಟಿವ್ನಿ. ನಾನು 10 ಲಕ್ಷನೇ ಹೊಂದಿಸ್ತೀನಿ, ಸರಿನಾ? ಅಲ್ಲಪ್ಪ, ನಾನು ಹೇಳ್ದಂಗೆ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಅಲ್ವಾ ಅದನ್ನು ಹೇಳಿದ್ದು? ಹ್ಞೂ, ನಾನೇ ಅಂದಿದ್ದು. ಆಯಿತು ಸರ್, ನಾನು ಹೇಳ್ದಂಗೆ ಈ 5 ಲಕ್ಷ ಜೊತೆಗೆ ಇನ್ನೊಂದು 5 ಲಕ್ಷನ ಹೊಂದಿಸಿ ಮದುವೆ ಮಂಟಪದಲ್ಲೇ ಕೊಟ್ಬಿಡ್ತೀನಿ. ಇದು ನಮ್ಮ ಶಿವು ಅಂದರೆ. ಆಯ್ತಪ್ಪ, ಒಳ್ಳೇದಾಗಲಿ. ಅಂದಾಗೆ ನಮ್ಮ ಸೊಸೆ ಹೇಗಿದ್ದಾಳೆ? ಸಂದಕವಳೆ. ಸರಿನಪ್ಪ, ಫೋನ್ ಇಡ್ತೀನಿ. ಸರಿ ಸರಿ ಸರ್.